ಇವತ್ತು ನಾನು ತುಂಬಾ ಟೇಸ್ಟಿ ಆಗಿರುವಂತಹ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಕರಿಪತ್ತ ರೈಸ್ ಮಾಡೋದು ತೋರಿಸ್ತಾ ಇದ್ದೇನೆ. ನಾವು ತುಂಬಾ ಕರಿಪತ್ತ ತಗೊಳ್ಬೇಕು. ತೊಳೆದು ಬಿಟ್ಟು ಡ್ರೈ ಮಾಡಿದಂಥ ಕರಿಪತ್ತ ಹಾಕ್ತಾ ಇದ್ದೇನೆ. ಕೋಕೋನಟ್ ಸ್ವಲ್ಪ ತಗೊಳ್ಬೇಕು, ಮತ್ತು ಗ್ರೀನ್ ಚಿಲ್ಲಿ ಇಷ್ಟನ್ನು, ಜೀರಾ ಮತ್ತು ಗ್ರೀನ್ ಚಿಲ್ಲಿ ಇಷ್ಟನ್ನು ಒಟ್ಟಿಗೆ ನಾವು ಗ್ರೈಂಡ್ ಮಾಡಬೇಕು. ನಾನು ಮಾತ್ರ ಇಲ್ಲಿ ಗ್ರೀನ್ ಚಿಲ್ಲಿ ಮರೆತು ಬಿಟ್ಟು ಮತ್ತೆ ಆ್ಯಡ್ ಮಾಡಿದ್ದೇನೆ. ನೀವು ಇದರ ಜೊತೆಗೇ ನೀವು ತರಿಯಾಗಿ ಗ್ರೈಂಡ್ ಮಾಡಿ, ಪೇಸ್ಟ್ ಮಾಡಬೇಡಿ, ತರಿ ಗ್ರೈಂಡ್ ಮಾಡಿ. ಮತ್ತು ಇಲ್ಲಿ ಪ್ಯಾನ್ಗೆ ಆಯಿಲ್ ಅಥವಾ ಗೀ ಹಾಕಿಬಿಟ್ಟು ಮಸ್ಟರ್ಡ್ ಇದಾದಮೇಲೆ ಚನಾ ದಾಲ್ ಹಾಕಿ ಬೇಕಾದರೆ ಉರಿದು ಕೂಡ ಹಾಕ್ಬೋದು. ಡ್ರೈ ಚಿಲ್ಲಿ ಹಾಕಿ ಅದು ಫ್ರೈ ಆದಮೇಲೆ ಒಂದು ಆನಿಯನನ್ನು ಅದರಲ್ಲೇ ಸ್ವಲ್ಪ ಫ್ರೈ ಮಾಡಿ, ಅಂದರೆ ಬಾಡಿಸಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಗ್ರೈಂಡ್ ಮಾಡಿದಂತಹ ಇದನ್ನು ಹಾಕಬೇಕು. ನಾನಿಲ್ಲಿ ಗ್ರೀನ್ ಚಿಲ್ಲಿ ಮತ್ತೆ ಹಾಕಿದ್ದೇನೆ. ನೀವು ಮಿಕ್ಸಿ ಮಾಡುವಾಗಲೇ ಹಾಕಿ ನೋಡಿ. ಇಲ್ಲಿ ಮಿಕ್ಸಿ ಮಾಡಿದಂಥ ಕರಿಪತ್ತದ ಮಿಕ್ಸರನ್ನು ಇಲ್ಲಿ ಹಾಕ್ತಾ ಇದ್ದೇನೆ ನಾನು. ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿಬಿಡಿ. ನಂತರ ಮಿಕ್ಸಿ ತೊಳೆದುಬಿಟ್ಟ ನೀರನ್ನು ಕೂಡ ಅದಕ್ಕೇ ಹಾಕಿ. ಇದಂತೂ ತುಂಬಾ ಮನೆ ಫುಲ್ಲು ಘಮ ಅಂತ ಅನಿಸ್ತದೆ. ಇದು ಮಾಡುವಾಗ ಈ ಕರಿಪತ್ತ ರೈಸ್ ತುಂಬಾ ಒಳ್ಳೆಯದು. ಎಲ್ರಿಗೂ ಗೊತ್ತುಂಟು ಇದರ ಹೆಲ್ತ್ ಬೆನಿಫಿಟ್ಸ್. ಡಯಾಬಿಟೀಸ್, ಹೇರ್ ಫಾಲಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ವೀಕ್ಲಿ ಒನ್ಸ್ ಅಂತ ಮಾಡಿದರೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು ರೈಸನ್ನು ಒನ್ ಗ್ಲಾಸ್ ರೈಸನ್ನು ಹಾಫ್ ಆನ್ ಅವರ್ ಸೋಕ್ ಮಾಡಿದ್ದೇನೆ. ನಾನು ಯಾವಾಗಲೂ ರೈಸನ್ನು ಸೋಕ್ ಮಾಡಿ ಇಡ್ತೇನೆ, ಅಂದರೆ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಇಲ್ಲಿ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಬಾಸ್ಮತಿ ರೈಸ್ ಮತ್ತು ಜೀರಾ ರೈಸ್ ಹಾಕೋದು ಬೇಡ, ಯಾಕೆಂದರೆ ಅದರದ್ದೇ ಸ್ಟ್ರಾಂಗ್ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಇದಕ್ಕೆ ಅಂದರೆ ಕರಿಪತ್ತದೇ ನಮಗೆ ಪರಿಮಳ ಬರಬೇಕು. ಅದಕ್ಕೋಸ್ಕರ ಸೋನಾ ಮಸೂರಿ ರೈಸ್ ಹಾಕಿದರೆ ಸಾಕು. ಚೆನ್ನಾಗಿ ನೀರು 1 ಲೋಟಕ್ಕೆ 2 ಲೋಟದಷ್ಟು ನೀರು ಹಾಕಬೇಕು. ನಾನು ಅಂದಾಜಲ್ಲಿ ಹಾಕ್ತಾ ಇದ್ದೇನೆ ಬಿಸಿನೀರನ್ನು. ನಾನು ಕುಕ್ಕರಲ್ಲಿ ಇಡುವುದಲ್ಲ. ಕುಕ್ಕರಲ್ಲಿ ಇಡುವವರು ಆದರೆ 2 ಅಥವಾ 3 ವಿಸಿಲ್ ಇಡ್ಬೋದು. ಅವರ ಕುಕ್ಕರಿದು ಪ್ರೆಷರ್ ನೋಡಿಕೊಂಡು ಕಡಾಯಿ ಅಥವಾ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ಸ್ಟೇಜಲ್ಲಿ ಸಾಲ್ಟ್ ಎಲ್ಲ ಚೆಕ್ ಮಾಡಬೇಕು, ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಈ ಸ್ಟೇಜಲ್ಲಿ ನಾನು ಹಾಗೇ ಓಪನ್ ಆಗಿ ಬೇಯಿಸ್ಬಿಟ್ಟು, ಅಂದರೆ ಲಿಡ್ ಕ್ಲೋಸ್ ಮಾಡಿ ಕುಕ್ಕರಲ್ಲೆಲ್ಲ ಈ ಥರ ಬೇಯಿಸ್ಬಿಟ್ಟು ದಮ್ ಕೊಡ್ತಾ ಇದ್ದೇನೆ. ಅದರಲ್ಲಿ ಸ್ವಲ್ಪ ನೋಡಿ, ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೇನೆ, ಬೆಂದಿದೆ. ಕ್ಲೋಸ್ ಮಾಡಿ ಬಿಟ್ಟರೆ, ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ದಮ್ಮಲ್ಲಿ ಅದು ತನ್ನಷ್ಟಕ್ಕೆ ಸ್ವಲ್ಪ ನೀರಿದ್ರೂ ಡ್ರೈ ಆಗಿಬಿಡುತ್ತೆ. ನಾನು ಸ್ವಲ್ಪ ಮೇಲ್ಗಡೆ ಇದಕ್ಕೆ ಗೀ ಹಾಕ್ತಾ ಇದ್ದೇನೆ, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಮಿಡಿಯೇಟ್ ಸರ್ವ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 15 ಮಿನಿಟ್ಸ್ ಬಿಟ್ಟು ಮತ್ತೆ ಸರ್ವ್ ಮಾಡಿ. ನನ್ನ ರೆಸಿಪಿ ಇಷ್ಟ ಆದರೆ ಹೊಸದಾಗಿ ನೋಡುವವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.